ಸೌಜನ್ಯ ಕೇಸಲ್ಲಿ ಅಪರಾಧಿಗಳು ಯಾರೇ ಇರಬಹುದು, ಮುಖ್ಯವಾಗಿ ಅಪರಾಧಿ ಅಂದರೆ ಪೊಲೀಸರೇ. ಇಲ್ಲಿ ಯಾರನ್ನ ಕಾಪಾಡಲಿಕ್ಕೋಸ್ಕರ ಸೌಜನ್ಯನ ಬಲಿ ಕೊಟ್ಟರು. ಸೌಜನ್ಯ ಕೇಸಲ್ಲಿ ಪೊಲೀಸರು ಮಾಡೋದನ್ನು ನೆನೆಸ್ಕೊಂಡ್ರೆ ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ಇವ್ರೇನು ಪೊಲೀಸರ ಅಥವಾ ಪೋಲಿ ಪುಂಡ್ರ ಅನ್ನೋ ಥರ ಮನಸ್ಸಿಗೆ ಅಸಹ್ಯ ಅಂತ ಅನಿಸುತ್ತೆ. ಅದು ಸೌಜನ್ಯನಿಗೆ ಯಾರ್ದೋ ಮಗಳು ಅಂತ ಯಾಕೆ ಅಂದ್ಕೊಂಡ್ರು? ಸೌಜನ್ಯ ನಮ್ಮ ಮಗಳು ಅಂತ ಯಾಕೆ ಅಂದ್ಕೊಳ್ಳಿಲ್ಲ? ಆ ಜಾಗದಲ್ಲಿ ತಮ್ಮ ಮಗಳನ್ನ ಇಟ್ಟು ಯಾಕೆ ನೋಡಲಿಲ್ಲ? ಯಾರನ್ನೋ ಬಚಾಯಿಸೋಕ್ಕೋಸ್ಕರ ತಂದೆ ಮಗಳನ್ನ ಬಲಿ ಕೊಟ್ಟೆ ಅಂತ ಯಾಕೆ ಅಂದ್ಕೊಳ್ಳಿಲ್ಲ ಅನ್ನೋದು ಪ್ರತಿಯೊಬ್ಬ ಹೆಣ್ಣು ಮಕ್ಳಿಗೂ, ಕರ್ನಾಟಕದ ಪ್ರತಿಯೊಂದು ಹೆಣ್ಣು ಮಕ್ಳಿಗೂ, ತಾಯಂದಿರಿಗೂ ಕಾಡುತ್ತೆ ಈ ವಿಷಯ. ಅದೇ ಸಾಮಾನ್ಯರು ಕೇಸ್ ಎವಿಡೆನ್ಸ್ನ ನಾಶ ಮಾಡಿದರೆ ಬಿಡ್ತಿದ್ರ ಪೊಲೀಸರು ಅನ್ನೋ ಕಾರಣಕ್ಕೆ ಯಾಕೆ ಬಿಡಬೇಕು? ಹಾಗೆ ನಾನು ಅನ್ಕೋತೀನಿ, ಸೌಜನ್ಯ ಹುಟ್ಟಿದ್ದೇ ಅನ್ಯಾಯನ ಬಯಲಿಗೆಳಲಿಕ್ಕೆ ಅಂತ, ಅವಳು ಸತ್ತಿದ್ದೇ ಧರ್ಮಸ್ಥಳದ ಇನ್ನಷ್ಟು ಹೆಣ್ಮಕ್ಳನ್ನ ಉಳಿಸ್ಲಿಕ್ಕೆ ಅಂತ. ಅವಳ ಸಾವಿನ ನಂತರ ಅಲ್ಲಿ ನಡೀತಾ ಇರುವಂತಹ ಎಲ್ಲ ಅಧರ್ಮದ ಕೆಲಸಗಳು ಆಚೆ ಬರ್ತಾ ಇದೆ. ಅವರ ಪಾಪದ ಕೊಡ ತುಂಬಿದೆ ಅಂತ ಅನಿಸುತ್ತೆ. ಒಂದು ಹಂತದವರೆಗೂ ದೇವರು ಕಾಯ್ತಾನೆ, ಆನಂತರ ದೇವರು ಕೈ ಬಿಡ್ತಾನೆ. ಅದಕ್ಕೆ ಸಾಕ್ಷಿನೇ ಮುಚ್ಚಿ ಹೋಗಿದ್ದ ಕೊಲೆ ಕೇಸ್ ರೀಓಪನ್ ಆಗ್ತಾ ಇರೋದು. ಹಾಗೆ ಸುಮೋಟೋ ಕೇಸ್ನಲ್ಲಿ ಸಮೀರ್ನ ಬಂಧಿಸುವ ವಿಷಯದಲ್ಲಿ ಕೋರ್ಟ್ ಪೊಲೀಸರನ್ನ ತರಾಟೆಗೆ ತಗೊಂಡಿರೋದು. ಹಾಗೆ ಸಮೀರ್ ವಿಡಿಯೋ ವಿರುದ್ಧ ಪೊಲೀಸರು ಸುಮೋಟೋ ಕೇಸ್ನಲ್ಲಿ ಸಮೀರ್ನ ಬಂಧಿಸುವ ವಿಷಯದಲ್ಲಿ ಕೋರ್ಟ್ ಪೊಲೀಸರನ್ನ ತರಾಟೆಗೆ ತಗೊಂಡಿರೋದು. ಪೊಲೀಸರ ಉದ್ದೇಶ ಅವನನ್ನು ಬಂಧಿಸೋದಾಗಿದೆ. ಪ್ರಭಾವಿಯೊಬ್ಬರ ವಿರುದ್ಧ ಮಾತಾಡೋದು ಅಪರಾಧವ ಅಂತ ಕ್ವಶನ್ ಮಾಡಿರೋದು. ಸೌಜನ್ಯ ಕೇಸ್ ಒಂದು ಅನ್ಯಾಯದ ವಿರುದ್ಧ ಜನರ ಕ್ರಾಂತಿ. ಇಲ್ಲಿ ಕೊಲೆ ಮಾಡೋದವನ್ನ ಬಿಟ್ಟರು ಅದರ ಬಗ್ಗೆ ಮಾತಾಡಿದವ್ರನ್ನ ಹಿಡ್ಕೊಂಡಿದ್ದಾರೆ. ಇವರೆಲ್ಲ ಪೊಲೀಸರ ಇಲ್ಲ ಇವರೇ ಪೋಲಿ ಪುಂಡರ ರಕ್ಷಣೆಗೆ ನಿಂತಿದ್ದಾರಲ್ಲ ಅಂತ ಅನಿಸುತ್ತೆ.